ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡ್ಪುಟ್ಟ, ಇಷ್ಟು ದಿನ ನೀನು ಕುಣ್ಕೊಂಡು ಹಾರಾಡ್ಕೊಂಡು ಹುಡುಗನ್ ತರ ಚುಮ್ ಅಂತ ಗಾಡಿ ಓಡಿಸ್ಕೊಂಡಿದ್ದೆ. ಏನ ಮೇಲೆ ಅದೆಲ್ಲ ನಡೆಯಲ್ಲ. ತುಂಬಾ ಹುಷಾರಾಗಿರ್ಬೇಕು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಓಡಾಡ್ಬೇಕು. ದಡ ಬಡ ಅಂತೆಲ್ಲ ಓಡಾಡಂಗಿಲ್ಲ. ಆಮೇಲೆ ಹೊಟ್ಟೆಲಿರೋ ಮಗು ಅಯ್ಯೋ ಎಲ್ಲೋ ಭೂಕಂಪ ಆಗ್ತಿದೆ ಅಂತ ಹೆದರ್ಕೊಂಡ್ಬಿಡುತ್ತೆ. ನೋಡು ಪುಟ್ಟ, ನಾವು ಹಳೆ ಕಾಲದವರೇ ಇರ್ಬೋದು, ಆದರೆ ನಾವು ಹೇಳಿದ ಕ್ರಮಗಳನ್ನು ನೀನು ಅನುಸರಿಸಿದ್ರೆ ಹುಟ್ಟೋ ಮಗು ಆರೋಗ್ಯನೂ ನಿನ್ನ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇವತ್ತಿಂದ ನೀನು ಊಟದಲ್ಲಿ ಮೊದಲನೇ 4 ತುತ್ತು ಗಟ್ಟಿ ಮೊಸರನ್ನ ತಿನ್ಬೇಕು, ಆಯ್ತಾ? ಹಾ ಹೌದೌದು. ಆಮೇಲೆ ಟೈಮ್ ಕರೆಕ್ಟ್ ಆಗಿ ಮೆಡಿಸಿನ್ ತಗೋಬೇಕು. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಈ ಅಪರಾಧಿ ಭಾವನೆ ಜೊತೆ ಬದುಕಕ್ ನನ್ ಕೈಲಿ ಆಗ್ತಿಲ್ಲ ಅಮ್ಮ. ಇದು ಯಾವುದ್ರ ಬಗ್ಗೆನೂ ನೀನೀಗ ಯೋಚನೆ ಮಾಡೋ ಹಾಗಿಲ್ಲ. ಈ ವಿಚಾರಗಳೆಲ್ಲ ನೀನು ಒಬ್ಳಿದಾಗ ಉಳ್ದಿಲ್ಲ. ಒಂದು ಜೀವ ಈಗ 2 ಆಗಿದೆ. ನೀನ್ ಹೊಟ್ಟೆಲ್ ಬೆಳೀತಿದ್ಯಲ್ಲ ಮಗು, ನೀನ್ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಆದ್ರೆ ಪಾಪ ಕಾರಣ ನನ್ನಿಂದಾಗಿ ಇದನ್ನೆಲ್ಲ ಅನುಭವಿಸ್ತಿದಾರಲ್ಲ, ಅವ್ರ ಮುಂದಿನ ಬದುಕು ಹೇಗೆ? ನನ್ನ ಜೀವನ ಏನೋ ಹಾಳಾಗಿ ಹೋಗಿದೆ, ಆದ್ರೆ ನನ್ನಿಂದ ಅವ್ರು ಸಫರ್ ಆಗ್ಬಾರ್ದಲ್ವಾ? ಕರ್ಣಂಗೆ ಅವ್ನು ಏನ್ ಮಾಡ್ತಿದೀನಿ ಅನ್ನೋ ಅರಿವು ತುಂಬಾ ಚೆನ್ನಾಗಿದೆ. ಅವನ್ ಯಾವುದೇ ನಿರ್ಧಾರ ತಗೊಂಡ್ರು ಯೋಚನೆ ಮಾಡದೆ ತಗೊಳ್ಳೋನಲ್ವೇ ಅಲ್ಲ. ಆದ್ರೆ ಸದ್ಯಕ್ಕೆ ನೀನು ಮಗು ಬಗ್ಗೆ ಮಾತ್ರ ಯೋಚಿಸ್ಬೇಕು. ಯಾವಾಗ ಗರ್ಭದಲ್ಲಿ ಮಗು ಬೆಳೆಯೋಕ್ ಶುರು ಮಾಡುತ್ತೋ ಆವಾಗಿಂದ ಹೆಣ್ಣಿಗೆ ತಾಯ್ತನದ ಅನುಭವ ಆಗುತ್ತೆ. ನೀನು ಮಾಡೋ ಪ್ರತಿಯೊಂದು ಯೋಚನೆ ಕೂಡ ಆ ಮಗು ಮೇಲೆ ಪರಿಣಾಮ ಬೀರುತ್ತೆ. ನಿನ್ ಮಗುಗೆ ಕೊಡ್ಬೇಕಾಗಿರೋದು ಬರೀ ಪ್ರೀತಿ ವಾತ್ಸಲ್ಯ ಮಾತ್ರ, ಅಪರಾಧಿ ಅನ್ನೋ ಭಾವನೆ ಅಲ್ಲ. ನಿನ್ ಮನ್ಸಲ್ಲಿ ಏನ್ ಫೀಲ್ ಮಾಡ್ಕೋತೀಯೋ ಅದನ್ನೇ ಮಗು ಅನುಭವಿಸುತ್ತೆ. ತಾನ್ ಬೇಡವಾಗಿರೋ ಜೀವ ಅಂತ ಮಗುಗ್ ಯಾವತ್ತೂ ಅನ್ಸ್ಬಾರ್ದು ಅಲ್ವಾ? ನಿತ್ಯ ಕೇಳಿದಾಗ ಏನೂ ಆಗಲ್ಲ ಅಂತ ಏನೋ ಹೇಳಿಬಿಟ್ಟೆ. ಆದರೆ ಎಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಅಂತ ಭಯ ಆಗ್ತಿದೆ. ನನ್ನ ಪ್ರತಿ ಎದೆ ಬಡಿಸಿದಲು ಅದ್ರ ಮಧ್ಯೆ ಇರೋ ಮೌನದಲ್ಲೂ ಯಾವಾಗಲೂ ನೀವೇ ಇರ್ತೀರಾ. ನೀವು ನನ್ನ ಜೊತೆ ಇರ್ತೀರಾ ಅಲ್ವಾ? ಪ್ರತಿ ಕ್ಷಣ ಉಸಿರಾಟ ಥರ ಇರ್ತೀನಿ. ನೀವು ನನ್ನ ಮದುವೆ ಆಗ್ತೀರಾ? ಸರ್ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಈ ಫೈಲ್ಗೆ ಸೈನ್ ಮಾಡಬೇಕಾಗಿತ್ತು. ಥ್ಯಾಂಕ್ ಯು ಸರ್. ಹಾಯ್ ಸರ್. ಹಾಯ್. ಏನು ನನ್ನ ಮುದ್ದುಗೆ ಎಷ್ಟೊಂದು ಸಿಟ್ಟು ಬಂದಿದೆ. ಭಯ ನಿಧಿ,
ಎಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಅಂತ ಭಯ ಆಗ್ತಿದೆ. ಜೀವನ ನಂಗಷ್ಟೇ ಪೆಟ್ಕೊಟ್ಟಿದ್ರೆ ಸಹಿಸ್ಕೊತಿದ್ದೆ. ಆದರೆ ನನ್ನ ಜೊತೆಗೆ ನಿಮ್ಮ ಲೈಫು, ನಿತ್ಯ ಲೈಫು ಎಲ್ಲ ಸಫರ್ ಆಗ್ತಿದೆಯಲ್ಲ, ಅದು ಭಯ ಆಗ್ತಿದೆ. ಎಲ್ಲ ನಿರ್ಧಾರದಿಂದ ನಿಮ್ಮನ್ನು ಕಳ್ಕೊತೀನಿ ಅಂತ. ಸರ್ ಪ್ಲೀಸ್, ನೀವು ಆ ಥರ ಎಲ್ಲ ಮಾತಾಡಬೇಡಿ. ನಂಗೆ ಕೇಳಿಸ್ಕೊಳ್ಳೋ ಶಕ್ತಿ ಇಲ್ಲ. ಮುಂದೇನು ಅಂತ ನಿತ್ಯ ಕೇಳಿದಾಗ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ನಿಧಿ. ನಂಗೆ ನಿಜವಾಗ್ಲೂ ಮುಂದೇನು ಅಂತ ಗೊತ್ತಾಗ್ತಿಲ್ಲ ನಿಧಿ. ಅದೃಷ್ಟ ನಮ್ಮ ಪರವಾಗಿ ಇಲ್ಲದೆ ಇರ್ಬೋದು ಸರ್, ಆದರೆ ನಮ್ಮ ಹತ್ರ ಒಂದು ದೊಡ್ಡ ಶಕ್ತಿನೇ ಇದೆ. ನಿಮ್ಮ ಒಳ್ಳೆತನನೇ ನಿಮ್ಮ ಶಕ್ತಿ ಸರ್. ನೀವು ಯಾವುದೇ ಕಾರಣಕ್ಕೂ ಅದನ್ನು ಕಳ್ಕೊಬೇಡಿ. ಇದು ನಮ್ಮೆಲ್ರಿಗೂ ಬಂದಿರೋ ಸಮಸ್ಯೆ ಸರ್. ಎಲ್ಲರೂ ಜೊತೆಗಿದ್ದೇ ಎದುರಿಸೋಣ. ಆ ಸಮಸ್ಯೆನೇ ನಮ್ಮನ್ನು ಬಿಟ್ಟು ಓಡೋಗ್ಬೇಕು. ಆದರೂ ನಿಧಿ, ಎಂಥದೇ ಪರಿಸ್ಥಿತಿ ಬಂದರೂ ಧೈರ್ಯವಾಗಿ ನಿಂತು ಸರಿಯಾದ ನಿರ್ಧಾರ ತಗೋತಾರೆ ನಮ್ಮ ಕರ್ಣ ಸರ್. ಆ ಕೃಷ್ಣ ನಮ್ಗೆ ಎಷ್ಟೆಲ್ಲ ಸಂತೋಷ ಕೊಟ್ಟಾಗ ನಾವ್ ಯಾಕೆ ಅಂತ ಕೇಳ್ತೀವ? ಇಲ್ಲ ತಾನೆ. ಆದ್ರೆ ನನ್ಗೆ ಯಾಕೆ ಇಷ್ಟೊಂದು ದುಃಖ ಕೊಡ್ತಾ ಇದ್ದಾನಂತ ರಿಸರ್ಚ್ ಮಾಡಿ ನಾನು ಕಂಡಿಡ್ದಿದ್ದೀನಿ ಗೊತ್ತಾ. ನಮಗೆ ಎಷ್ಟೇ ಕಷ್ಟ ಬಂದ್ರು ನಾವು ಹೇಗ್ ಜೊತೆಯಾಗಿ ನಿಲ್ತೀವಿ ಅಂತ ಅವ್ನು ನೋಡ್ಬೇಕಾಗಿದೆ. ನಮ್ಮ ಹತ್ರ ಅವನು ಎಕ್ಸಾಮ್ ಬರ್ಸ್ತಾ ಇದ್ದಾನೆ ಸರ್. ಎಕ್ಸಾಮ್ ಕೊಟ್ಮೇಲೆ ನಾವು ಪಾಸ್ ಆಗ್ಲೇಬೇಕಲ್ವಾ. ಅದ್ರಲ್ಲೂ ನಾವು ರ್ಯಾಂಕ್ ಸ್ಟೂಡೆಂಟು, ಚೆನ್ನಾಗಿ ಸ್ಕೋರ್ ಮಾಡದೇ ಇರಕ್ಕಾಗತ್ತಾ? ನಂಗೆ ಸಮಾಧಾನ ಮಾಡೋಕೆ ಏನೋ ಒಂದು ಹೇಳ್ಬಿಡ್ತೀರಲ್ವಾ? ಈ ತೇಜಸ್ ಬರಕ್ ಮುಂಚೆ ನಮ್ಮಿಬ್ರು ಪ್ಲಾನ್ ಏನಿತ್ತು ಹೇಳಿ? ಅಕ್ಕನ ಮಗನ ನಾವಿಬ್ರೆ ನೋಡ್ಕೋಬೇಕು ಅಂತ ಇತ್ತು ತಾನೆ? ಹೌದು. ಈಗಲೂ ಅದ್ರಲ್ಲಿ ಏನೂ ಚೇಂಜಸ್ ಆಗಿಲ್ಲ ಸರ್. ಆ ಪಾಪಿ ತೇಜಸ್ ಬಂದು ಎಲ್ಲ ಹಾಳು ಮಾಡೋದು ಅಷ್ಟೇ. ನಮ್ಮ ಪ್ಲಾನ್ ಏನಿತ್ತು ಡೇ 1ಗೆ ಬಂದು ನಿಂತಿದೆ. ಇದರಲ್ಲಿ ವರಿ ಮಾಡ್ಕೊಳ್ಳೋಂಥದ್ದು ಏನಿದೆ? ಮುಂದೆ ನಮ್ಗೊಂದು ಸ್ವಲ್ಪ ಕಷ್ಟ ಆಗ್ಬೋದು ಸರ್. ಆದ್ರೆ ನಮ್ಗೆ 1ನೇ ಕ್ಲಾಸಲ್ಲಿ ಒಂದು ಪಾಠ ಆಯ್ತು ಗೊತ್ತಾ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಒಗ್ಗಟ್ಟಾಗಿರೋ ಕಟ್ಕೆನ ಯಾರು ಮುರಿಯೋದಕ್ಕೆ ಸಾಧ್ಯ ಇಲ್ಲ. ಅದೇ ಬಿಡಿ ಬಿಡಿ ಕಡ್ಡಿನ ಯಾರಾದ್ರೂ ಮುರಿಬಹುದು. ಈಗ ನಾವು ಅಷ್ಟೇ ಒಗ್ಗಟ್ಟಾಗೆ ಜೊತೆಯಾಗಿ ನಿಲ್ಬೇಕು. ಸೊ ಇವಾಗ ನಾವು ಜೊತೆಯಾಗಿರ್ಬೇಕು. ಒಬ್ರೇ ಎಲ್ಲದನ್ನು ಮಾಡಕ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಜೊತೆಗಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ನಿಮ್ ಜೊತೆ ನಾನು ಸದಾ ಹೀಗೆ ಇರ್ಬೇಕು ಅಂತ ಆ ಕೃಷ್ಣ ಸೂಪರ್ ಗ್ಲೂ ಹಾಕಿ ಅಂಟಿಸ್ಬಿಟ್ಬಿಟ್ಟಿದ್ದಾನೆ. ನೀವೇನೇ ನಿರ್ಧಾರ ತಗೊಂಡ್ರು ಸರಿಯಾಗೇ ಇರುತ್ತೆ. ಆದ್ರೂ ನಂಗೊಂದು ಡೌಟು ಸರ್, ಇತ್ತೀಚೆಗೆ ನೀವು ಯಾಕೆ ಎಲ್ಲದನ್ನೂ ಮರೆಯೋದಕ್ಕೆ ಶುರು ಮಾಡಿದ್ದೀರಾ? ಮರ್ಯಾದ ಏನು? ನಿಮ್ಮಿಂದ ಒಂದು ಜೀವ ಬೆಳಕಂಡಿದೆ. ನೀವೇನ್ ಮಾಡ್ಬೇಕು ಅಂತ ನಾನ್ ನೆನ್ಪು ಮಾಡ್ಬೇಕಾ? ಗೊಂಬೆ ಸರ್, ಬನ್ನಿ ಹೋಗೋಣ.